ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ಮಗನ 5ನೇ ವರ್ಷದ ಬರ್ತ್ಡೇ ವ್ಲಾಗ್ ಆಗಿರುತ್ತೆ. ಅಂದರೆ ನನ್ನ ಮಗನ ಬರ್ಡೇ ಡಿಸೆಂಬರ್ 31 ಇದ್ದಿದ್ದು, ಆದರೆ ಅವನಿಗೆ 5 ಇಯರ್ಸ್ ಕಂಪ್ಲೀಟ್ ಆಗಿದ್ದರಿಂದ ನಾವು ಈ ಒಂದು ವರ್ಷದ ಬರ್ಡೇನ ಸ್ವಲ್ಪ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಜಾನ್ವರಿ 11 ಅವನ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ನಾವು ಅವನ ಬರ್ಡೇಗೆ ನಾನ್ ವೆಜ್ ಊಟ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹಾಗಾಗಿ ಹಿಂದಿನಿಂದನೇ ಸಂತೆಗೆ ಹೋಗ್ಬಿಟ್ಟು ನಾವು ಈ ಮೇಕೆ ಮರಿಗಳನ್ನೆಲ್ಲ ತಂದಿದ್ವಿ. ನೆಕ್ಸ್ಟ್ ಡೇವರೆಗೂ ಅದನ್ನು ನೋಡ್ಕೋಬೇಕಲ್ವಾ. ಹಾಗಾಗಿ ಅದಕ್ಕೆ ಸೊಪ್ಪು ಎಲ್ಲ ಹಾಕಿ ನಮ್ಮ ಹಸ್ಬೆಂಡ್ ಅದನ್ನು ಮೇಯಿಸ್ತಾ ಇದ್ರು. ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿದ್ವು, ಎಲ್ಲ ಫುಲ್ಲು ತೀಟೆ ಮಾಡಿಕೊಂಡು ಚೆನ್ನಾಗಿ ಆಟಾಡ್ತಿತ್ತು. ಅಟ್ ದ ಸೇಮ್ ಟೈಮ್ ಬೇಜಾರು ಆಗ್ತಿತ್ತು, ನೆಕ್ಸ್ಟ್ ಡೇ ಅದರಲ್ಲೇ ನಾವು ಅಡುಗೆ ಮಾಡಬೇಕು ಅಂತ. ಸ್ನಾನ ಮಾಡಿ ನೀರಲ್ಲಿ ಮಾಡಿದೆ. ನಾವು ಮೇಕೆ ಮರಿ ತಂದಿದ್ದರಿಂದ ನೈಟಿಂದನೇ ಅದು ಎಲ್ಲ ಕಟ್ ಮಾಡಿ ಆ ಮಟನ್ನೆಲ್ಲ ಸಪ್ರೇಟ್ ಮಾಡೋ ಪ್ರೋಸೆಸ್ ಸ್ವಲ್ಪ ಲಾಂಗ್ ಪ್ರೋಸೆಸ್ ಇತ್ತು. ಹಾಗಾಗಿ ಮಧ್ಯರಾತ್ರಿಯಿಂದನೇ ಎಲ್ಲ ಶುರು ಮಾಡ್ಕೊಂಡಿದ್ವಿ. ಸ್ವಲ್ಪ ರಿಸ್ಕ್ ಆಯಿತು, ಬಟ್ ಸ್ಟಿಲ್ ನಾವೇ ಮೇಕೆ ಮರಿನೆಲ್ಲ ತಂದು ಕಟ್ ಮಾಡಿದ್ರೆ ಸ್ವಲ್ಪ ಎಲ್ಲ ಫ್ರೆಶ್ಶಾಗಿ ಎಲ್ಲ ಮಟನ್ ಸಿಗುತ್ತೆ, ಎಳೆದಿರುತ್ತೆ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾವು ಪ್ಲ್ಯಾನ್ ಮಾಡಿಕೊಂಡು ಮೇಕೆ ಮರಿಗಳನ್ನ ತಂದಿದ್ವಿ. ಅದರಲ್ಲೂ ನಮ್ಮ ಅಣ್ಣ ಅಮ್ಮ ಅಂತೂ ರಾತ್ರಿ ಎಲ್ಲ ನಿದ್ದೆನೇ ಮಾಡಿಲ್ಲ. ಹೊರಗಡೆ ರೆಡಿ ಮಟನ್ ತೊಗೊಂಡ್ರೆ ಅಷ್ಟು ಚೆನ್ನಾಗಿ ಸಿಗಲ್ಲ, ಸ್ವಲ್ಪ ಬಲ್ತೋಗಿರುತ್ತೆ ಅಂದ್ಬಿಟ್ಟು ನಾವು ಒಂದೇ ಥರ ಮೇಕೆಗಳನ್ನ ತಂದ್ಬಿಟ್ಟು ಕಟ್ ಮಾಡಿದ್ರೆ ಎಳೆದಿರುತ್ತೆ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಥರ ಪ್ಲ್ಯಾನ್ ಮಾಡಿದ್ವಿ. ಇಲ್ಲಿ ಕಸ ಮೆಹಂದಿ ಹೆಂಗೆ ಬಂದಿದೆ? ವಾವ್, ಸಕ್ಕದ ಬಂದಿದಲ್ಲ. ನಂದು ಮಾಡು. ಅವನಲ್ಲಿದೆಯಾ? ಎಲ್ಲ ಉಂಟೋಯ್ತು ನಂದು. ಬ್ಯಾಕ್ ಸೈಡ್ ನನ್ನ ಮುಖ ಬೇಡ ಬೆಸ್ಟ್. ಹಾಂ, ಆನಲ್ಲಿದೆ ಅಲ್ವಾ ವ್ಲಾಗ್. ಹಾಗೆ ಮೇಕಪ್ ಮಾಡಿಸ್ಕೊಳ್ಳೋಕ್ಕೆ ಅಂದ್ಬಿಟ್ಟು ನಾನು ಮೇಕಪ್ ಆರ್ಟಿಸ್ಟ್ನ ಬುಕ್ ಮಾಡ್ಕೊಂಡಿದ್ದೆ. ಅವ್ರು ಹೇಳಿದರು ಬೆಳಗ್ಗೆ 7 ಗಂಟೆ ಅಷ್ಟರಲ್ಲೆಲ್ಲ ನೀವು ಸ್ನಾನ ಮಾಡಿಕೊಂಡು ಹೇರ್ ಎಲ್ಲ ಡ್ರೈ ಮಾಡಿಕೊಂಡು ರೆಡಿ ಇರಬೇಕು ಅಂತ. ಹಾಗೆ ನಾನು 7 ಅಷ್ಟರಲ್ಲೆಲ್ಲ ರೆಡಿ ಇದ್ದೆ. ಅವ್ರು ಬಂದಿದ ತಕ್ಷಣ ಮೇಕಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಹಾಗೆ ನನಗೆ ಸ್ವಲ್ಪ ಭಯ ಇತ್ತು, ಮೇಕಪ್ ಹೇಗೆ ಬರುತ್ತೋ ಏನೋ ಅಂತ. ಏಕೆಂದರೆ ನಾನು ಮದುವೆನಲ್ಲಿ ಮಾಡಿಸ್ಕೊಂಡಿದ್ದು 9 ವರ್ಷ ಆಗ್ತಿದೆ. ಅದು ಬಿಟ್ಟರೆ ನಾನು ಇವಾಗಲೇ ಇಷ್ಟು ಮೇಕಪ್ ಆರ್ಟಿಸ್ಟ್ನ ಕರೆಸಿ ಮೇಕಪ್ ಮಾಡಿಸ್ಕೊಂಡಿದ್ದು. ಹಂಗೂ ಅವ್ರಿಗೆ ಹೇಳ್ತಿದ್ದೆ ಲೈಟಾಗಿ ಮಾಡಿ ಅಂತ, ಬಟ್ ಮೇಕಪ್ ತುಂಬಾ ಚೆನ್ನಾಗಿ ಬಂದಿತ್ತು. ಎಲ್ಲರೂ ಪಾಸಿಟಿವ್ ಕಮೆಂಟ್ ಕೊಟ್ಟರು, ತುಂಬ ಸೂಟ ಆಯಿತು ನಿನಗೆ ಮೇಕಪ್ ಅಂದ್ಬಿಟ್ಟು. ಸ್ವಲ್ಪ ನಾನು ರೆಡಿ ಆಗೋಷ್ಟರಲ್ಲಿ ನನ್ನ ಹಸ್ಬೆಂಡು ಮತ್ತು ನನ್ನ ಮಗ ಇಬ್ಬರು ರೆಡಿಯಾಗಿದ್ದರು. ಒಂದು ಫೋಟೋಶೂಟ್ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ಅಲ್ಲೇ ಮನೆ ಹತ್ರ ಇರೋ ಪಾರ್ಕಿಗೆ ಹೋದ್ವಿ. ನಾವು ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ಲೇಟ್ ಆಗೋಗಿತ್ತು. ಆಲ್ರೆಡಿ ಪಾರ್ಕ್ನ ಕ್ಲೋಸ್ ಮಾಡೋ ಟೈಮು. ಪಾರ್ಕ್ ನೋಡ್ಕೊಳ್ಳೋರು ಹೋಗಿ ಟೈಮ್ ಆಯಿತು, ನಾವು ಕ್ಲೋಸ್ ಮಾಡ್ತೀವಿ ಅಂತ ಹೇಳ್ತಿದ್ರು. ಬಟ್ ಸ್ಟಿಲ್ ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಫೋಟೋಶೂಟ್ ಮಾಡಿಸ್ಕೊಂಡು ಬಂದ್ವಿ. ತುಂಬ ದಿನ ಆಗಿತ್ತು ಫ್ಯಾಮಿಲಿ ಫೋಟೋಶೂಟ್ ಮಾಡಿಸಿ. ಹಾಗಾಗಿ ಇವಾಗ ಒಂದು ಮಾಡಿಸ್ಕೊಂಡು ಬಿಡೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿ ಫೋಟೋಶೂಟೂ ಮಾಡಿಸ್ಕೊಂಡ್ವಿ. ಹಾಗೆ ನಾನು 1-2 ರೀಲ್ಸ್ ಕೂಡ ಮಾಡಿಕೊಂಡೆ.
ನನ್ನ ಮಗ ಹುಟ್ಟಿದ್ದು ಕೊರೋನಾ ಟೈಮಲ್ಲಿ. ಸೊ ಹಾಗಾಗಿ ಒಂದು ಯಾವ ಫಂಕ್ಷನ್ ಕೂಡ ನಾವು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಕ್ಕಾಗಿಲ್ಲ. ಸೊ 1 ಇಯರ್ ಬರ್ಡೇ ಆಗಿರ್ಬೋದು, ನಾಮಕರಣ ಆಗಿರ್ಬೋದು, ಎಲ್ಲ ಸಿಂಪಲ್ಲಾಗೇ ಮಾಡ್ಕೊಂಡ್ವಿ. ಸೊ ಹಾಗಾಗಿ ಅವ್ನಿಗೆ 2ನೇ ವರ್ಷ ಆದಾಗ ಅಂದ್ಕೊಂಡ್ವಿ, ಸೊ 5 ಇಯರ್ಸ್ನ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿಬಿಡೋಣ ಅಂತ ಅಂದ್ಕೊಂಡು. ಸೊ ಹಾಗಾಗಿ ಈ ವರ್ಷಕ್ಕೆ ಅವನಿಗೆ 5 ಇಯರ್ಸ್ ಕಂಪ್ಲೀಟ್ ಆಯಿತು. ಸೊ ಹಾಗಾಗಿ ನಾವು ಎಲ್ಲ ರಿಲೇಟಿವ್ಸ್ನೆಲ್ಲ ಕರೆದು ಸ್ವಲ್ಪ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಓಕೆ ಆಟರ್ಸಿ ಓಕೆ ಸ್ಮೈಲ್ ಸ್ಮೈಲ್ ಆಟರ್ಸಿ ಆಟರ್ಸಿ ಕಿಸ್ ಮಾಡು ಅಮ್ಮಂಗೆ, ಅಮ್ಮ ಕಿಸ್ ಮಾಡಿ ಅಮ್ಮ. ಗುಡ್. ಅಪ್ಪನ್ ಕಿಸ್ ಮಾಡು, ಅಪ್ಪನ್ಗೆ ಮಂಡರಿ ಕೇಕ್ ಕಟ್ ಮಾಡ್ತೀಯಾ? ಆಟರ್ಸ್ಕೊಂಡು ಮಾತಾಡ್ಸ್ಕೊ ಬನ್ನಿ, ಅವನೇ ಉಸ್ಕೊಬಿಟ್ಟ. ನಿಜ ಹೇಳಬೇಕಂದ್ರೆ ನಮಗಿಂತ ನನ್ನ ಮಗನಿಗೆ ತುಂಬ ಎಕ್ಸೈಟ್ಮೆಂಟ್ ಇದ್ದಿದ್ದು. ಸೊ ಅವ್ನು 2 ತಿಂಗಳಿಗಿನ್ನ ಮುಂಚೆನೇ ಸ್ಟಾರ್ಟ್ ಮಾಡ್ಕೊಂಡಿದ್ದ ಕೇಳೋಕ್ಕೆ, ಅಮ್ಮ ನನ್ನ ಬರ್ಡೇ ಯಾವಾಗ, ಇವತ್ತ ನನ್ನ ಬರ್ಡೇ, ನಾಳೆನ ನನ್ನ ಬರ್ಡೇ, ಎಲ್ಲರೂ ಯಾವಾಗ ಬರ್ತಾರೆ ಅಂತ. ಸೊ ಅವನಿಗಂತೂ ನಾವು ಒಂದು ಬರ್ಡೇ ಸೆಲೆಬ್ರೇಟ್ ಮಾಡಿ ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ದ. ತಂದೆ ತಾಯಿಗೂ ಅದೇ ಅಲ್ವಾ ಬೇಕಾಗಿರೋದು, ಮಕ್ಕಳು ಖುಷಿನೇ ತಂದೆ ತಾಯಿ ಖುಷಿ. 2 1 ಸ್ಟಾರ್ಟ್. ನಾವು ಫೋಟೋಶೂಟ್ ಮಾಡಿಸ್ಕೊಂಡು ಹೋಗೋ ಅಷ್ಟರಲ್ಲಿ ಅಲ್ಲೂ ಕೇಕ್ ಕಟ್ಟಿಂಗಿಗೆ ಡೆಕೋರೇಷನ್ ಎಲ್ಲ ರೆಡಿ ಆಗಿತ್ತು. ಸೊ ಕೇಕ್ ಕಟ್ಟಿಂಗ್ ಮಾಡೋಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇದ್ದಿದ್ದರಿಂದ ಅಲ್ಲಿ ಎಲ್ಲ ಫೋಟೋಶೂಟ್ ಮಾಡಿಸ್ಕೊತಾ ಇದ್ವಿ. ಸೊ ಎಲ್ಲ ರಿಲೇಟಿವ್ಸು ಬರ್ತಾಯಿದ್ರು. ಸೊ ಹಾಗಾಗಿ ಇನ್ನೂ ಸ್ವಲ್ಪ ಟೈಮ್ ಆದಮೇಲೆ ಕೇಕ್ ಕಟ್ ಮಾಡೋಣ ಅಂದ್ಬಿಟ್ಟು ಅಲ್ಲೂ ಸ್ವಲ್ಪ ಎಲ್ಲರೂ ಫೋಟೋಶೂಟ್ ಮಾಡಿಸ್ಕೊಂಡ್ವಿ. ಈಗ ಮಾತಾಡೋ. ಯಾರ್ದು ಬರ್ತಡೆ? ನನ್ನ ಮಗನಿಗೆ ಮಾಷಾ ಬೇರ್ ಶೋ ಅಂದರೆ ಸ್ವಲ್ಪ ತುಂಬ ಇಷ್ಟ ಅವನಿಗೆ. ಸೊ ಹಾಗಾಗಿ ನಾನು ಮಾಷಾ ಬೇರ್ ಕಾನ್ಸೆಪ್ಟಲ್ಲಿ ಮಾಡಿಸೋಣ ಅಂದ್ಬಿಟ್ಟು ಮಾಷಾ ಬೇರ್ ಥೀಮಲ್ಲಿ ಹೇಳಿದ್ದೆ. ಹಾಗೆ ಪೇಸ್ಟ್ರಿ ನಾರ್ಮಲ್ ಆಯಿತು, ಲೈಕ್ ಯಾವಾಗಲೂ ಅದೇ ಮಾಡ್ತಿದ್ವಿ ಅಂದ್ಬಿಟ್ಟು ನಾನು ಈ ಸಲ ಅವನಿಗೆ ಹನಿ ಕೇಕಲ್ಲಿ ಮಾಡಿಸಿದ್ದೆ. ಸೊ ಅದ್ರ ಲಾಸ್ಟ್ ಮೂಮೆಂಟಲ್ಲಿ ನಾನು ಆರ್ಡರ್ ಕೊಟ್ಟಿದ್ದು, ಬಟ್ ಸ್ಟಿಲ್ ಅವರು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು ಕೇಕ್ನ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ಬೇಬಿ ಸ್ಮೈಲ್. ನಗಿ ನಗಿ ಎಲ್ಲರೂ ಸೊ ಕರೆಕ್ಟಾಗಿ ನಾವು 12:30 ಅಷ್ಟರಲ್ಲಿ ಕೇಕ್ ಕಟ್ಟಿಂಗ್ ಮಾಡಿಸಿದ್ವಿ. ಸೊ ಆಲ್ಮೋಸ್ಟ್ ರಿಲೇಟಿವ್ಸ್ ಎಲ್ಲ ಬಂದಿದ್ದರು. ಸೊ ಮತ್ತು ಊಟಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾವು 12:30 ಅಷ್ಟರಲ್ಲೆಲ್ಲ ಕೇಕ್ ಕಟ್ಟಿಂಗ್ ಮಾಡಿಸ್ಬಿಟ್ವಿ. ಅಲ್ಲ 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 ನೋಡ್ಕೊ ಜಾಲ ತಿನ್ಸಿ ನೋಡ್ಕೊ ತಿನ್ಸಿ ಅವನೇ ತೋರ್ಸಕ ತಿನ್ಸಿ. ಹಾಂ ಪಾಪ ತಿನ್ಸಮ್ಮ ಪಾಪಂಗೆ. ಓಕೆ ಈಗ ನನ್ನ ಮಗ ಅಂತೂ ಫುಲ್ಲು ಕೇಕಲ್ಲೇ ಹೊಟ್ಟೆ ತುಂಬಿಸ್ಕೊಂಡ್ಬಿಟ್ಟಿದ್ದ. ಏಕೆಂದರೆ ಓದೋರೆಲ್ಲ ಸ್ವಲ್ಪ ತಿನ್ನಿಸ್ತಿದ್ರು ಅವನಿಗೆ. ಆಮೇಲೆ ಕೇಕ್ ಟೇಸ್ಟ್ ತುಂಬ ಚೆನ್ನಾಗಿತ್ತಲ್ವ. ಸೊ ಹಾಗಾಗಿ ಅವನು ಎಲ್ಲ ಚೆನ್ನಾಗಿ ತಿಂದ. ನೀವು ಅವನು ಕೊಡಿ ಹಾಂ ನೀ ತಿನ್ಸು ಅಜ್ಜಿಗೆ. ಓಕೆ ನೋಡಿ ಯಶ್ ಮಾತಾಡ್ಸಿ ಏನಿದೆ ಬರ್ಡೇ ಹೇಳಿ ಅವನಿಗೆ, ಬರ್ಡೇ ವಿಶ್ ಮಾಡಿ. ಹಾಗೆ ಅವನಿಗೆ ಗಿಫ್ಟ್ಸ್ ಎಲ್ಲ ಕೊಡ್ತಿದ್ರಲ್ವಾ. ಸೊ ಅದೆಲ್ಲ ನೋಡೋಕೆ ಸ್ವಲ್ಪ ಕಲರ್ಫುಲ್ ಆಗಿತ್ತು.
ಆಮೇಲೆ ಅವ್ನ ಕಾನ್ಸಂಟ್ರೇಷನ್ ಫುಲ್ಲು ಅದ್ರ ಮೇಲೆ ಹೊರ್ಟೋಯ್ತು. ಅವ್ನು ಫೋಟೋ ತೆಗೆಸ್ಕೊಳ್ಳೋಕ್ಕೂ ಬರ್ತಾ ಇರಲಿಲ್ಲ. ಆದರೂ ನಾನೆಲ್ಲ ಈಸಿ ಇಟ್ಕೊತಿದ್ದೆ. ಆಮೇಲೆ ನಮ್ಮ ಅಮ್ಮ ಮಕ್ಕಳು ಒಂದು ಟಾಯ್ ಕಾರ್ನ ಕೊಟ್ಟರು, ರಿಮೋಟ್ ಕಾರ್ನ. ಅದು ಅವ್ನ ಫೇವ್ರೇಟು. ಸೊ ಅದಂತೂ ಏನು ಮಾಡಿದ್ರು ಬಿಟ್ಟಿಲ್ಲ, ಅಲ್ಲೇ ಓಪನ್ ಮಾಡಿ ಫುಲ್ ಕೆಳಗಡೆನೇ ಕುತ್ಕೊಂಡ್ಬಿಟ್ಟು ಆಟ ಆಡಿಕೊಂಡು. ಹಂಗೂ ಸ್ವಲ್ಪ ಸಮಾಧಾನ ಮಾಡಿಕೊಂಡು ಈಸ್ಕೊಂಡು ನೆಕ್ಸ್ಟು ಆಮೇಲೆ ಫೋಟೋಗೆ ನಿಂತ್ಕೊಂಡ. ಮತ್ತೆ ಮಕ್ಕಳಂದರೆ ಹಾಗೆ ಅಲ್ವಾ, ಅವರು ಟಾಯ್ಸಿಗೆ ಅಟ್ರ್ಯಾಕ್ಟ್ ಆಗ್ತಾರೆ. ಸೊ ನಾವೇನು ಮಾಡೋಕ್ಕಾಗಲ್ಲ. ಇರ್ಲಿಲ್ಲ ಕಣೆ ಕೆಳಗಡೆ ಇಲ್ಲ. ಎಷ್ಟು ತಿನ್ಕೊಳ್ಳೋ ಬಿಡಿ ಆಯ್ತು. ಹಾಗೆ ನನಗೆ ಪರ್ಸ್ನಲ್ಲಾಗಿ ನನ್ನ ಮೊಬೈಲಲ್ಲಿ ಯಾವುದೇ ವೀಡಿಯೋಸ್ನ ತೊಗೊಳೋದಕ್ಕಾಗಿಲ್ಲ. ಎಷ್ಟೊಂದು ವೀಡಿಯೋಸ್ ಮಿಸ್ ಆಗಿದೆ. ಈವನ್ ಊಟದ್ದು ಕೂಡ ನಾನು ತೊಗೊಳಕ್ಕಾಗಿಲ್ಲ. ಇದೆಲ್ಲ ಕ್ಯಾಮ್ರಾನಲ್ಲಿ ಏನು ಶೂಟ್ ಮಾಡ್ಕೊಂಡಿದ್ರು ಅದನ್ನೇ ಕ್ಲಿಪ್ಸ್ ತೊಗೊಂಡು ನಾನು ಈ ವ್ಲಾಗ್ನ ಕ್ರಿಯೇಟ್ ಮಾಡಿರೋದು. ತುಂಬ ಬ್ಯುಸಿ ಇದ್ದಿದ್ದರಿಂದ ವಿಡಿಯೋಸ್ ತೊಗೊಳೋದ್ರ ಮೇಲೆ ನಾನು ಅಷ್ಟು ಕಾನ್ಸಂಟ್ರೇಟ್ ಮಾಡಿಲ್ಲ. ಸೊ ಹಾಗಾಗಿ ಕ್ಯಾಮರಾ ಕ್ಲಿಪ್ಸ್ನೇ ತೊಗೊಂಡು ನಾನು ಇದನ್ನು ಕ್ರಿಯೇಟ್ ಮಾಡಿದೆ. ಸೊ ನೆಕ್ಸ್ಟು ಬರ್ಡೇ ಸೆಲೆಬ್ರೇಷನ್ ಎಲ್ಲ ಆದಮೇಲೆ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಸ್ವಲ್ಪ ಫನ್ ಮಾಡಿದ್ವಿ. ಯಾವ ಮದ್ವೆ? 20-30 ವರ್ಷ ಆದ್ಮೇಲೆ ಬರೋದಕ್ಕೆ ಯೂಟ್ಯೂಬ್ ಲೈವ್ ಹಾಕ್ಸ್ಬಿಡ ಅಲ್ಲಿಂದ ಬ್ಲಾಗ್ ಇವಾಗ ಮಾಡೋಣ ಬನ್ನಿ. ಇದಾಗಿತ್ತು ನನ್ನ ಮಗನ 5ನೇ ವರ್ಷದ ಬರ್ತ್ಡೇ ವ್ಲಾಗ್. ಹೋಪ್ ಎಲ್ಲರಿಗೂ ಇಷ್ಟ ಆಯಿತು ಅಂತ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ನಾನು ಸಿಗ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಸೋ ಮಚ್. ಏನ್ಸ್ಕೊಂಡು ಹೊಡೀರಿ. ಹಾಗೆ ಎಷ್ಟು ಮಾತಾಡ್ಸಿ.